ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಮ್ಮ 7 days 7 ರೈಸ್ ರೆಸಿಪಿ ಸೀರೀಸ್ನ ಡೇ 2ಗೆ ಬಂದಿದ್ದೀವಿ. ಡೇ 1 ರೆಸಿಪಿ ಅಂದರೆ ಕಳೆದ ಬಾರಿ ನಾನು ಜಿಂಜರ್ ಗಾರ್ಲಿಕ್ ಪೆಪ್ಪರ್ ರೈಸ್ನ ತೋರಿಸ್ಕೊಟ್ಟಿದ್ದೆ. ಆ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮೇಲ್ಗಡೆ ಐ ಬಟನಲ್ಲಿ ಕೊಟ್ಟಿರ್ತೀನಿ. ಇನ್ನು ನೀವು ಆ ಒಂದು ರೆಸಿಪಿನ ವೀಕ್ಷಿಸಿಲ್ಲ ಅಂದರೆ ವೀಕ್ಷಿಸ್ಬೋದು. ಮತ್ತು ಅದಕ್ಕೆ ಸಪ್ರೇಟ್ ಪ್ಲೇ ಲಿಸ್ಟು ಕೂಡ ಕ್ರಿಯೇಟ್ ಮಾಡಿದ್ದೀನಿ, ಅಲ್ಲೂ ಕೂಡ ನೀವು ವೀಕ್ಷಿಸ್ಬೋದಾಗಿರುತ್ತೆ. ಇವತ್ತು ಡೇ 2 ಸಿಂಪಲ್ ಆದರೂ ಸ್ಪೆಷಲ್ ಆಗಿರಬೇಕು ಟೇಸ್ಟು, ಆ ಥರ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತು ಕೂಡ 1 pot ರೆಸಿಪಿ, ಕ್ಲಾಸಿಕ್ ಟೊಮೊಟೊ ರೈಸು. ತುಂಬ ಕ್ವಿಕ್ಕಾಗಿ ಆಗುತ್ತೆ, ಮಸಾಲೆನೂ ರುಬ್ಬಂಗಿರಲ್ಲ, ತುಂಬ ರುಚಿಯಾಗಿರುತ್ತೆ. ಬನ್ನಿ ಇವತ್ತು ಶುರು ಮಾಡೋಣ. ಮತ್ತು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ಶೇರ್ ಕೂಡ ಮಾಡಿ. ಬನ್ನಿ ಇವತ್ತಿನ ರೆಸಿಪಿನ ಶುರು ಮಾಡೋಣ. ಮೊದಲಿಗೆ ಸ್ಟವ್ ಆನ್ ಮಾಡಿ ಕುಕ್ಕರ್ನ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪ ಹಾಕಿ ಹೀಟ್ ಆದಮೇಲಿಂದ 1/4 ಚಮಚ ಸಾಸಿವೆ ಮತ್ತು ಜೀರಿಗೆ ಹಾಕಿ ಸ್ವಲ್ಪ ಚಿಟಪಟ ಅಂದಮೇಲಿಂದ ಇವಾಗ ತಿನ್ನಾಗಿ ಸ್ಲೈಸ್ ಮಾಡ್ಕೊಂಡಿರೋ 1 ಈರುಳ್ಳಿ ಹಾಕಿ ಸಾಫ್ಟ್ ಆಗೋವರೆಗೆ ಸಾಟೆ ಮಾಡ್ಕೊಳ್ಳಿ. ಜೊತೆಗೆ 1 ಕಡ್ಡಿ ಕರಿಬೇವು, ಸ್ಲಿಟ್ ಮಾಡಿರೋ 2 ಹಸಿಮೆಣ್ಸಿಕಾಯಿ, ಜೊತೆಗೆ 1 ಟೇಬಲ್ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೊಳ್ಳಿ, ಘಮ ಬರಬೇಕು. ಇವಾಗ ಮೇನ್ ಇಂಗ್ರೀಡಿಯೆಂಟು ಟೊಮೊಟೊ. 3 ಮೀಡಿಯಮ್ ಸೈಜ್ ಟೊಮೊಟೊನ ಫೈನಾಗಿ ಚಾಪ್ ಮಾಡಿಬಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಚಿಟಿಕೆ ಉಪ್ಪನ್ನು ಕೂಡ ಹಾಕಿ ಟೊಮೊಟೊನ ಸಾಟೆ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಚಿಟಿಕೆ ಅರಿಶಿನ, 1/4 ಚಮಚ ರೆಡ್ ಚಿಲ್ಲಿ ಪೌಡರು, ಹಸಿರು ಮೆಣಸಿಕಾಯಿನೂ ಕೂಡ ಹಾಕಿರ್ತೀವಿ. ಹಾಗೆ ಖಾರಕ್ಕೆ ಅನುಗುಣವಾಗಿ ನೀವು ರೆಡ್ ಚಿಲ್ಲಿ ಪೌಡರ್ನ ಸೇರಿಸಿ, ಮತ್ತು 1/4 ಚಮಚ ಧನಿಯಾ ಪೌಡರ್ ಮತ್ತು ಚಿಟಿಕೆ ಗರಂ ಮಸಾಲನೂ ಕೂಡ ಹಾಕಿ ಆಯಿಲ್ ಸಪ್ರೇಟ್ ಆಗಬೇಕು, ಟೊಮೊಟೊನೂ ಕೂಡ ಮೆತ್ತಗಾಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಇವಾಗ ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನೀರನ್ನ ಸೇರಿಸ್ಕೊಳ್ಳೋಣ. ಅಳತೆ ಈ ಥರ ಇರುತ್ತೆ, 1 ಲೋಟ ಅಕ್ಕಿಗೆ 2 ಲೋಟ ನೀರನ್ನ ಸೇರಿಸ್ಕೊಳ್ಬೇಕಾಗಿರುತ್ತೆ. ಇವಾಗ ನೀರನ್ನು ಕೂಡ ಸೇರಿಸ್ಕೊಂಡು ನೀರು ಕುದಿಬೇಕಾದ್ರೆ ಅಕ್ಕಿನ ಸೇರಿಸ್ಕೊಳ್ಳಿ. 1 ಲೋಟ ಅಕ್ಕಿನ ತೊಗೊಂಡಿದ್ದೀನಿ. ಅಕ್ಕಿನ ಈ ಮೊದಲೇ 10 ನಿಮಿಷ ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ. ಇವಾಗ ನೀರು ಕುದೀತಾ ಇದೆ, ಅಕ್ಕಿನ ಆ್ಯಡ್ ಮಾಡ್ತಾಯಿದ್ದೀನಿ. ರುಚಿಗೆ ಅನುಸಾರ ಉಪ್ಪು ಹಾಕಿ, ಚಾಪ್ ಮಾಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ಕೊಳ್ಳಿ. ಇವಾಗ ಪ್ರೆಷರು ಕೂಡ ಸಂಪೂರ್ಣವಾಗಿ ಕಡಿಮೆ ಆಗಿದೆ. ಓಪನ್ ಮಾಡೋಣ. ಸೂಪರಾಗಿರೋ ಟೊಮೊಟೊ ರೈಸ್ ರೆಡಿಯಾಗಿದೆ. ತುಂಬ ಸಿಂಪಲ್ಲು, ಮನೇಲಿರೋ ಇಂಗ್ರೀಡಿಯೆಂಟ್ನೇ ಬಳಸಿ ಕ್ವಿಕ್ಕಾಗಿ ಮಾಡ್ಬೋದು. ಬೆಳಗ್ಗೆ ಬ್ಯುಸಿ ಬ್ರೇಕ್ಫಾಸ್ಟ್ಗೆ ಈ ಥರ ರೈಸ್ ರೆಸಿಪಿನ ಮಾಡಿ, ತುಂಬ ಈಸಿಯಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಮತ್ತು ಹೇಗಿತ್ತು ಅನ್ನೋದನ್ನ ನಂಗೆ ಕಮೆಂಟಲ್ಲಿ ತಿಳಿಸಿ. ಮತ್ತು ನಾಳೆ ಡೇ 3 ಡಿಲಿಷಿಯಸ್ ಆಗಿರೋ ರೈಸ್ ರೆಸಿಪಿ ಜೊತೆ ಸಿಗೋಣ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.